ವೇದಿಕಾ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಗ್ರಾಮದ ಪುರುಷೋತ್ತಮ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವರು ವೇದಿಕೆ ಮೇಲಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ಜೋರಾದ ಚಪ್ಪಾಳೆಯಿಂದ ಮಾಜಿ ಸದಸ್ಯರಾದ ಶ್ರೀಯುತ ರಾಮಚಂದ್ರ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವರು ಮತವನ್ನು ಬಯಸ್ತೇನೆ. ನಾಮಿನೇಷನ್ ಮತವನ್ನು ಬಯಸ್ತೇನೆ. ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಅವರು ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ನಮ್ಮ ಹಿರಿಯ ಸದಸ್ಯರಾಗಿ ದಯವಿಟ್ಟು ಹೆಸರು ಕರೆಯೋದಕ್ಕೆ ಸಮಯ ಇದೆ. ಅದರಿಂದ 10 ಜನ ನಮ್ಮ ಮಹಿಳೆಯರು ಬರ್ತಾರೆ ಅಂತ ನಾನು ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ವಿವಿಧ ಸರ್ಕಾರಿ ಕಟ್ಟಡ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯತಿ ಪ್ರಾಯೋಜಿತ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮರ್ಸೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ರಮೇಶ್ ಅವರೇ, ನಮ್ಮ ಆನೇಕಲ್ ತಾಲೂಕಿನ ಗ್ಯಾರಂಟಿ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇದೇ ಗ್ರಾಮದವರಾದಂಥ ಪುರುಷೋತ್ತಮ್ ಅವರೇ, ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅವರೇ, ಮತ್ತೆ ನಮ್ಮ ರೋಟರಿ ಟ್ರಸ್ಟ್ ಮತ್ತು ಅಂಬರೀಶ್ ಅವರೇ, ಮತ್ತೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ರಾಮಚಂದ್ರ ಅವರೇ, ಮತ್ತೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ರಾಮಕೃಷ್ಣ ರೆಡ್ಡಿ ಅವರೇ, ರಾಧಾಕೃಷ್ಣ ಕೃಷ್ಣಪ್ಪನವರು, ಮಡಿವಾಳದಲ್ಲಿ, ಮರ್ಸೂರು ಗ್ರಾಮದಲ್ಲಿ, ಅದೇ ರೀತಿಯಾಗಿ ಜೈವಿಕ್ ನಗರ ಅಲ್ಲೂ ಕೂಡ ಅಂಗನವಾಡಿ ಕಟ್ಟಡಗಳನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ಅದ್ರ ಜೊತೆಯಲ್ಲಿ ವಿದ್ಯಾಸಿರಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಕೂಡ ಇವತ್ತು ವಿತರಣೆ ಆಗಿದೆ. ಮಾತೃಶ್ರೀ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ವಿತರಣೆ ಕೂಡ ಆಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ರಾಕ್ ಶೂಟ್ ವಿತರಣೆ ಕೂಡ ಇವತ್ತು ಮಾಡಿದ್ದೇವೆ. ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಈ ಸ್ವತ್ತು ದಾಖಲೆಗಳ ವಿತರಣೆಯನ್ನು ಕೂಡ ಇವತ್ತು ಮಾಡಿದ್ದೇವೆ. ಮಡಿವಾಳ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಅಡಸೊನಹಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರದ ಭೂಮಿ ಪೂಜೆ ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಜನಜೀವನ ಮಿಷನ್ ಅಡಿಯಲ್ಲಿ ಏನು ಬೋರ್ವೆಲ್ಗಳು ಮತ್ತೆ ಬೈಕ್ ಕಾರ್ಯಕ್ರಮ ಎಲ್ಲನೂ ಕೂಡ ನಡೆದಿದ್ದು, ಅದು ಕೂಡ ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಮತ್ತೆ ಮರ್ಸೂರು 10 ಲಕ್ಷ ಲೀಟರ್ ನೆಲಮಟ್ಟದ ನೀರು ಸಂಗ್ರಹಣಾ ತೊಟ್ಟಿ ಕೂಡ ಉದ್ಘಾಟನೆ ಕೂಡ ಆಗಿದೆ. ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ಮತ್ತೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ತುಂಬಾ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೀರಿ. ವಿಶೇಷವಾಗಿ ಗ್ರಾಮ ಪಂಚಾಯತಿಯ ಸದಸ್ಯರು ಇವತ್ತು ಚಂದ್ರಕಲಾ ಅವರು, ಪ್ರಭಾಕರ್ ರೆಡ್ಡಿರವರು, ನಮ್ಮ ಕೆ ಮುನಿಯಪ್ಪನವರು, ಜಿ ಯಲ್ಲಪ್ಪನವರು, ಸ್ವಾಮಿ ರೆಡ್ಡಿರವರು, ಕೃಷ್ಣಪ್ಪ ನಾಗಪ್ಪನವರು, ಮಣಿಕಂಠರವರು, ಮಂಜುಳಾ ನಾರಾಯಣ ರೆಡ್ಡಿರವರು, ಶ್ರೀಮತಿ ಲಕ್ಷ್ಮೀರವರು, ಸುಧಾರವರು, ಹಳ್ಳಳ್ಳಿ ಮುನಿಯಮ್ಮನವರು, ವಿ ನಾಗರಾಜ್ರವರು, ನಾಗಲಕ್ಷ್ಮೀರವರು, ಮಂಜುನಾಥ್ರವರು, ಗೋಪಾಲಪ್ಪನವರು, ಶಾಂತಮ್ಮನವರು, ಎನ್ ವನಿತಾರವರು, ಶ್ರೀಮತಿ ನಿರ್ಮಲಾರವರು, ಲಕ್ಷ್ಮೀರವರು ಇವರೆಲ್ಲರೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಒಂದು ಉತ್ತಮವಾದಂಥ ನಿರ್ಣಯವನ್ನು ಮಾಡಿ ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು. ಮತ್ತೆ ಗ್ರಾಮ ಪಂಚಾಯತಿಯು ಕೂಡ ಜನ ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಳ್ಳೆ ಕೆಲಸಗಳಾಗಬೇಕು ಅಂತ ಈ ರೀತಿಯಾಗಿ ಗ್ರಾಮ ಪಂಚಾಯತಿನಲ್ಲಿ ಉತ್ತಮವಾದ ಕೆಲಸಗಳನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಮರ್ಸೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿಯಾಗಿ
ಏನು ಮೋಸ್ಟ್ಲಿ 2 ತಿಂಗಳು ಇರ್ಬೋದಲ್ಲ ಗ್ರಾಮ ಪಂಚಾಯತಿ ಆದಮೇಲೆ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ನಗರಸಭೆ ಆಗುತ್ತೋ ಗೊತ್ತಿಲ್ಲ. ಅಂದರೆ ಅವಕಾಶ, ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಸಾಯಲೇಬೇಕು ಎಲ್ಲರೂ. ಆದರೆ ಅದರ ಮಧ್ಯದಲ್ಲಿ ಹುಟ್ಟು ಮತ್ತು ಸಾವಿನ ಅಂತರದಲ್ಲಿ ಸೆಂಟ್ರಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಅಂದರೆ ಅವಕಾಶ ಎಲ್ರಿಗೂ ಸಿಗೋದಿಲ್ಲ, ಎಲ್ಲರೂ ಕೂಡ ಸಿಗಲಿಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇವರಿಗೆ ಗ್ರಾಮದ ಜನತೆ ಆಶೀರ್ವಾದ ಮಾಡಿ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಆ ಒಂದು ವೋಟ್ಗೆ ಬೆಲೆ ಬರೋ ರೀತಿಯಲ್ಲಿ ನಮ್ಮ ಗ್ರಾಮಗಳಿಗೆ ನಾವು ಕೂಡ ಒಂದು ಒಳ್ಳೆ ಕೆಲಸ ಮಾಡಿದಾಗ ಜನಸಾಮಾನ್ಯರ ಮನದಲ್ಲಿ ಯಾವುದು ಕೂಡ ಶಾಶ್ವತ ಇರುವಂತದ್ದಾಗ್ತದೆ. ಇವತ್ತು ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ಸುಮಾರೊಂದು ಗ್ರಾಮ ಪಂಚಾಯತಿನಲ್ಲಿ ಹೆಚ್ಚು ಹಣವನ್ನು ಹೊಂದಿರತಕ್ಕಂಥ ಪಂಚಾಯತಿಗಳು, ಒಂದು 10 ಪಂಚಾಯತಿ ಇರ್ಬೋದು. ನಮ್ಮಲ್ಲಿ 22 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ ಒಂದು 10 ಗ್ರಾಮ ಪಂಚಾಯತಿಗಳು ಉತ್ತಮವಾದಂಥ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗಿ ಅವರೇ ನಡೆಸ್ಕೋಬಹುದು. ಸರ್ಕಾರದ ಒಂದು ಹಣಕ್ಕೆ ಕಾಯುವಂಥದ್ದು ಏನಿರಲಿಲ್ಲ ಅಂತ ಒಂದು ಗ್ರಾಮ ಪಂಚಾಯತಿಗಳು 10 ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ನಮ್ಮ ಮಸೂರು ಗ್ರಾಮ ಪಂಚಾಯತಿ ಕೂಡ ಒಂದು ಕರ್ನಾಟಕ ಸರ್ಕಾರದ ವತಿಯಿಂದ ಗಾಂಧಿ ಪುರಸ್ಕೃತ ಒಂದು ಸನ್ಮಾನವನ್ನು ಕೂಡ ಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆ ಸ್ಥಾನಮಾನವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಅವರಿಗೂ ಕೂಡ 2ನೇ ಬಾರಿಗೆ ಪುರುಷೋತ್ತಮರಿದ್ದಾಗ ಮಸ್ತ್ ಇರಬೇಕು, 2ನೇ ಬಾರಿ ಕೂಡ ಗಾಂಧಿ ಪುರಸ್ಕೃತ ಅವರು ಕೂಡ ಸಿಕ್ಕಿದೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸರ್ಕಾರದ ನಾವೇ ಕೊಟ್ಟಿದ್ದೆವು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ದಿನ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಶಾಸಕರು ಶಿವಣ್ಣನವರು ಸಹ ಆಗಮಿಸಿದರು. ರಾಮಲಿಂಗಾರೆಡ್ಡಿಯವರು ತುಂಬ ಸಹಕಾರ ಕೊಟ್ಟಿದ್ದಂಥವರು ಶಾಸಕರು ಮತ್ತು ರಾಮಲಿಂಗಾರೆಡ್ಡಿಯವರು ಕಾರಣಾಂತರದಿಂದ ಸಭೆಗೆ ಬಂದಿಲ್ಲ. ಅದೇ ರೀತಿ ನಮ್ಮ ಸಂಸದರು ಸಹ ಬರಬೇಕಿತ್ತು, ಕಾರಣಾಂತರದಿಂದ ಬಂದಿಲ್ಲ. ನಮ್ಮ ಗ್ರಾಮ ಪಂಚಾಯತಿ 2021-22ನೇ ಸಾಲು ಮತ್ತು 2023-24ನೇ ಸಾಲಿನಲ್ಲಿ ಏನು ಕರ್ನಾಟಕದ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಹ ಪಡೆದು ಹೆಮ್ಮೆಗೆ ಪಾತ್ರರಾಗಿರ್ತೀವಿ. ಇದಕ್ಕೆಲ್ಲ ಕಾರಣೀಭೂತರಾದಂತಹ ನಮ್ಮ ನಾಯಕರಾದಂತಹ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು ಹಾಗೂ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ರಾಮಕೃಷ್ಣಣ್ಣನವರು, ಶ್ರೀನಿವಾಸ ರೆಡ್ಡಿಯವರು, ರಾಧಾಕೃಷ್ಣವರು ಹಾಗೂ ಎಲ್ಲ ಮುಖಂಡರುಗಳು, ಶಾಸಕರು, ರಾಮಲಿಂಗಾರೆಡ್ಡಿಯವರು ಸಹ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ಗೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಈ ಎಲ್ಲ ಕಾರಣಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ವಿಶೇಷವಾಗಿ ವಿಶೇಷತರ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ನಮಗೆ 4 ವರ್ಷದಿಂದ ಏನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ತುಂಬ ಸಂತೋಷದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರು ಕಾಮಗಾರಿಗಳು ಮಾಡ್ಕೊಂಡು ಬಂದಿದ್ದೀವಿ. ಈ 2 ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ತುಂಬ ಹೆಮ್ಮೆ ಮತ್ತು ತುಂಬ ಖುಷಿ ಇದೆ. ನಾನು ಅಧ್ಯಕ್ಷನಾಗಿ ಇಡೀ ತಾಲೂಕಲ್ಲಿ 2 ಸಲ ನಮ್ಮ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ತಗೊಂಡಿರೋದು ಸಹ ಮತ್ತು ಇಷ್ಟೆಲ್ಲ ಕಾಮಗಾರಿಗಳಾಗಿರೋದು ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ವಿಶೇಷವಾಗಿ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನನ್ನ ಎಲ್ಲ ಈ 8 ಗ್ರಾಮಗಳ ನಮ್ಮ ನಾಗರಿಕರ ಬಂಧುಗಳು ಸಹ ತುಂಬ ಸಹಕಾರ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸುವಂತಹ ಸಹಕಾರ ಕೊಟ್ಟಿರೋದಕ್ಕೆ ತುಂಬ ಎಲ್ಲರಿಗೂ ಸಹ ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲವಾರು ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅದಕ್ಕೆ ಶಿವಣ್ಣ ಸರ್ ಅವರು ಬಂದು ಎಲ್ಲವನ್ನ ಸಂಪೂರ್ಣವಾಗಿ
ನಡೆಸಿಕೊಂಡು ಹೊರಟರು. ಹಾಗೆ ಈ ದಿನ ಕಾವೇರಿ ವಾಟರ್ ಟ್ಯಾಂಕ್ ಉದ್ಘಾಟನೆ ಇರ್ಬೋದು, ಹಾಗೆ ಅಂಗನವಾಡಿಗಳ ಉದ್ಘಾಟನೆ ಇರ್ಬೋದು, ಮಕ್ಕಳಿಗೆ ಸೈಕಲ್ ಕೊಡೋದು, ಹಾಗೆ ಚೆಕ್ಗಳನ್ನು 10,000 ಅವರು ಪ್ರೋತ್ಸಾಹಧನ ಚೆಕ್ಗಳನ್ನು ಕೊಡೋದಿರ್ಬೋದು. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಕ್ಕಳಿಗೆ ಅನುಕೂಲ ಆಗೋ ಥರ ಟ್ರ್ಯಾಕ್ ಸೂಟ್ ಇರ್ಬೋದು ಮತ್ತು ಬ್ಯಾಗ್ಗಳಿರ್ಬೋದು ಅದನ್ನೆಲ್ಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದು ಎಲ್ಲ ಗ್ರಾಮಸ್ಥರಿಗೂ ಹಾಗೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅಧ್ಯಕ್ಷರಿಗೂ ಮತ್ತು PDO ಸರ್ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳತ್ತ ನಾವು ಎಲ್ಲರೂ ಕೈ ಜೋಡಿಸಿ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೂ, ನನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, PDO ಸರ್ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಬಹುಮುಖ್ಯವಾಗಿ ಈ ದಿನ ನಮಗೆ ಖುಷಿ, ಒಂದು ಮಹಿಳೆಯಾಗಿ ಖುಷಿ ತರುವಂತಹ ಒಂದು ಸಂಗತಿ ಏನೆಂದರೆ ಮಹಿಳೆಯರಿಗೆ ಡ್ರೈವಿಂಗ್ ನಡೆಸಿ ಅವ್ರಿಗೆ ಎಲ್ಲೆಲ್ಲ BL ವಿತರಿಸುವಂತಹ ಕಾರ್ಯಕ್ರಮ. ಏನು ಮಹಿಳೆಯರು ಮನೆಯಲ್ಲಿ ಭಯಪಟ್ಟು ನಮ್ಗೆ ಯಾಕೆ ಕಾರ್ ಕಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನೆಗೆ ಸೀಮಿತವಾಗಿರ್ತಾರೆ. ಆದರೆ ಈಗಿನ ಸಮಾಜದ ಪರಿಸ್ಥಿತಿ ಆ ರೀತಿ ಇಲ್ಲ. ಅನೇಕ ಕ್ಷೇತ್ರಗಳಲ್ಲಿ ಅವರು ನಾವು ಇರ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಏಕೆಂದರೆ ಈಗ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಎಲ್ಲ ಸಿಂಗಲ್ ಫ್ಯಾಮಿಲಿ ಇರೋದ್ರಿಂದ ಏನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಬೇರೆಯವರ ಬಗ್ಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದ್ರ ಬದಲು ನಾವೇ ನಮ್ಮ ಕೆಲಸನ, ಅದನ್ನು ಅಷ್ಟೇ ನಮ್ಮ ಸ್ವಾವಲಂಬಿ ಕೆಲಸನೇ ಆಗಿರುತ್ತೆ. ಒಂದು ಕಾರ್ನ ಡ್ರೈವಿಂಗ್ ಕೆಲಸನೂ ಅದನ್ನು ಸಹ, ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಸಹ ಕ್ಯಾಬ್ಗಳಲ್ಲಾಗಲಿ ಮತ್ತು ಆಟೋಗಳಲ್ಲಾಗಲಿ ಅವರೇ ಸ್ವಯಂ ಚಾಲಿತರಾಗಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಸ್ವಾವಲಂಬಿಗಳಾಗಿ ಸಹ ಕೆಲಸ ಮಾಡ್ಬೋದು. ಆದ್ದರಿಂದ ಮಹಿಳೆಯರಿಗೆ ಪಂಚಾಯಿತಿ ವತಿಯಿಂದ ಸುಮಾರು 300 ಜನ ಮಹಿಳೆಯರಿಗೆ ತರಬೇತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ವಿ. ಒಬ್ಬೊಬ್ಬರು ಒಂದೊಂದು ಬ್ಯಾಚ್ ಆಗಿ, ಅಂದರೆ ಈಗ ಸದ್ಯಕ್ಕೆ 40 ಜನಕ್ಕೆ BL ಬಂದಿದೆ. ಇದು ತುಂಬ ಖುಷಿ ತರುವಂತಹ ವಿಚಾರವಾಗಿದೆ. ಅವರು ಸಹ ಮಕ್ಕಳಾಗಿ ಕಲಿತು ಶಿಸ್ತನ್ನು ಪಾಲಿಸಿದ್ದಾರೆ, ಖುಷಿಯಾಗಿ ಕಲ್ತಿದ್ದಾರೆ. ಅವರ ಸ್ವಂತದ ಏನು ವಾಹನಗಳನ್ನ ಅವರನ್ನೇ ಚಾಲನೆ ಮಾಡ್ತಾ ಇರೋದ್ರಿಂದ ಇದು ನಮಗೆ ತುಂಬ ಖುಷಿ ತರುವಂಥ ವಿಚಾರವಾಗಿದೆ. ಏನು ನಾವು ಮುಂದೆ ಬಂದಿರೋದಕ್ಕೆ, ಮಾಡಬೇಕು ಅಂತ ಮುಂದೆ ಬಂದಿದ್ದಕ್ಕೆ ಅವರು ನ್ಯಾಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.